ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್ ಎಸ್, ಸೀನಿಯರ್ ಮೆಡಿಕಲ್ ಆಂಕಾಲಜಿಸ್ಟ್ ಮತ್ತು ಸಿಪೋಎಂ ಫೌಂಡೇಶನ್ ಮ್ಯಾನೇಜಿಂಗ್ ಟ್ರಸ್ಟಿ. ನಾನು ಇವತ್ತು ಲಿಂಫೋಮಾ ಬಗ್ಗೆ ಮಾತಾಡ್ತೀನಿ. ಲಿಂಫೋಮಾ ಅಂದರೆ ನಮ್ಮ ಬಾಡಿನಲ್ಲಿ 1000 ಲಿಂಫ್ ನೋಡ್ಸ್ ಅಥವಾ ದುಗ್ಧರಸ ಗ್ರಂಥಿಗಳಿದೆ. ಅದರಲ್ಲಿ ಕ್ಯಾನ್ಸರ್ ಬಂದರೆ ಲಿಂಫೋಮಾ ಅಂತ ಹೇಳ್ತೀವಿ. ಬ್ರಾಡ್ಲಿ ನೋಡಿದರೆ ಲಿಂಫೋಮಾ 2 ಟೈಪ್ ಇದೆ. ಒಂದು ಹಾಜ್ಕಿನ್ ಲಿಂಫೋಮಾ ಮತ್ತು ಇನ್ನೊಂದು ನಾನ್ ಹಾಜ್ಕಿನ್ ಲಿಂಫೋಮಾ. ಪೇಷಂಟ್ಸ್ಗೆ ಸಿಂಪ್ಟಮ್ಸ್ ಬಂದುಬಿಟ್ಟು ತೂಕ ನಷ್ಟ ಮತ್ತು ಈ ಲಿಂಫ್ ನೋಡ್ಸ್ ಅಥವಾ ದುಗ್ಧರಸ ಗ್ರಂಥಿಗಳು ದಪ್ಪಾಗಿರುತ್ತೆ, ಅಥವಾ ತುರಿಕೆ ಬರ್ಬೋದು, ಮತ್ತು ಕಾರಣ ಇಲ್ಲದೆ ಜ್ವರ ಬರ್ಬೋದು. ನಾವು ಈಗ ಪೇಷಂಟ್ಸ್ಗೆ ಡಯಾಗ್ನೋಸ್ ಮಾಡೋಕ್ಕೆ ನಾವು ಈ ದುಗ್ಧರಸ ಗ್ರಂಥಿಗಳು ನಾವು ಅಥವಾ ಲಿಂಫ್ ನೋಡ್ಸ್ ನಾವು ಸಂಪೂರ್ಣವಾಗಿ ಬಯಾಪ್ಸಿ ಮಾಡ್ತೀವಿ. ಆ ಬಯಾಪ್ಸಿನಲ್ಲಿ ನಾವು ಈ ಯಾವುದು ಟೈಪ್ ಲಿಂಫೋಮಾ ಅಂತ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇಜಿಂಗ್. ನಾವು ಪೆಟ್ CT ಅಂತ ಒಂದು ಫುಲ್ ಬಾಡಿ ಸ್ಕ್ಯಾನ್ ಮಾಡ್ತೀವಿ. ಈಗ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಟಾರ್ಗೆಟೆಡ್ ಥೆರಪಿ ಮತ್ತು ಕೀಮೋಥೆರಪಿ ಕೊಟ್ಟು 80% ಲಿಂಫೋಮಾ ಪೇಷಂಟ್ಸ್ಗಳಲ್ಲಿ ನಾವು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಥ್ಯಾಂಕ್ ಯು.